ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ವಿಶ್ವಕರ್ಮ ದಿನಾಚರಣೆಯ ಅಂಗವಾಗಿ ಗುಂಡ್ಲುಪೇಟೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಮರಗೆಲಸಗಾರರು ಆದ ಮಂಟೆಲಿಂಗಾಚಾರಿ ಅವರಿಗೆ ಸಂಘಟನೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಇವರು ಸರಿಸುಮಾರು 8 ವರ್ಷಗಳಿಂದ ಹಲವಾರು ಕನ್ನಡ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಇರುವ ವಿದ್ಯಾರ್ಥಿಗಳಿಗೆ ಪುಸ್ತಕ, ಲೇಖನಿ, ಶಾಲೆಯ ಆಟದ ಸಾಮಗ್ರಿಗಳು ಹಾಗೂ ಶಾಲೆಗೆ ಮೇಜು ಬೆಂಚುಗಳನ್ನ ಕೊಡುಗೆಯಾಗಿ ಕೊಟ್ಟಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದಿದ್ದಾರೆ. ಬಹಳ ನಾವು ಇಷ್ಟು ವರ್ಷ ಮಾಡಿದಂಥ ಕೆಲಸದಲ್ಲಿ ತುಂಬ ಅರ್ಥಪೂರ್ಣವಾದ ಕೆಲಸ ನಾವು ಇವತ್ತು ಮಾಡಿದ್ದೇವೆ. ಯಾಕಪ್ಪ ಅಂತಂದರೆ ಕರ್ನಾಟಕ ಕಾವಲು ಪಡೆ ಕನ್ನಡ ಶಾಲೆಗೋಸ್ಕರ ಎಲ್ಲೆಲ್ಲ ಮೈಸೂರಿಗೆ ಹೋಗಿ ಕೂಡ ATM ಶಾಲೆಗೋಸ್ಕರ ಹೋರಾಟ ಮಾಡಿದೆ. ಹಾಗಾಗಿ ಇವರು ಅವರ ಒಂದು ಸ್ವಂತ ಖರ್ಚಿನಿಂದ, ಅವರ ದುಡಿಮೆಯಿಂದ ಸುಮಾರು 8 ವರ್ಷದಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅವರ ಕೈಲಿ ಆದಂತಹ ಒಂದು ಸಮಾಜಮುಖಿ ಕೆಲಸ, ಅವರು ಸ್ವಂತ ಖರ್ಚಿನಿಂದ ಪೀಠೋಪಕರಣಗಳು ಮಕ್ಕಳಿಗೆ ಕೂತ್ಕೊಂಡು ಓದೋಕ್ಕೋಸ್ಕರ ಒಂದು ಸೌಕರ್ಯವನ್ನು ಮಾಡಿಕೊಡ್ತಾ ಇದ್ದಾರೆ. ನಿಜಕ್ಕೂ ದೇವರು ಮೆಚ್ಚುವಂಥ ಕೆಲಸ ಇದು. 8 ವರ್ಷದ ಹಿಂದೆ ಅವರು ಇದ್ದಂಥ ಪರಿಸ್ಥಿತಿನೇ ಬೇರೆ. 8 ವರ್ಷದ ಈಚೆ ಅವರು ಎಲ್ಲ ದುಶ್ಚಟಗಳನ್ನು ದೂರ ಹಾಕಿ, ಅದಕ್ಕೆಲ್ಲ ಬೇಡವಾದಂಥ ದೂರ ಹಾಕಿ ಅವರ ಸ್ವಂತ ದುಡಿಮೆಯಿಂದ ಬೆಳಿಗ್ಗೆ 5ರಿಂದ 9 ಮತ್ತು ಸಂಜೆ 6ರಿಂದ 9 ಗಂಟೆ ಏನು ಅವರು ಕೆಲಸವನ್ನು ಮಾಡ್ತಾರೆ, ಅದು ಮಾತ್ರ ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ. ನಿಜಕ್ಕೂ ದೇವರು ಮೆಚ್ಚುವಂಥ ಕೆಲಸ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಸುಮಾರು 16 ಶಾಲೆಗಳಿಗೆ ಅವರು ಪೀಠೋಪಕರಣ ಕೊಟ್ಟಿದ್ದಾರೆ. ಅವ್ರ ವಿಚಾರ ನಾನು ಕೂಡ ಮೆಲ್ಕು ಹಾಕ್ತೆ. ನಮ್ಮ ಮಿಮಿಕ್ರಿ ರಾಜು ಅವರು ಹೇಳಿದ ತಕ್ಷಣ ನಾನು ಕೂಡ ಅವ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದಾಗ ಅವ್ರ ಹಲವು ವಿಚಾರವನ್ನು ತಿಳ್ಕೊಂಡೆ. ಈಗ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲೂ ಕೂಡ ಒಂದು 4 ಶಾಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಗುಂಡ್ಲುಪೇಟೆಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ HBFs ನಮ್ಮ BO ಕಚೇರಿ ಪಕ್ಕದಲ್ಲಿರ್ತಕ್ಕಂಥ ಶಾಲೆಯೂ ಕೂಡ ಒಂದಷ್ಟು ಪೀಠೋಪಕರಣ ಕೊಡಬೇಕು ಅಂತ ನಾನು ಅವ್ರಿಗೆ ಹೇಳಿದಾಗ ಖಂಡಿತ ಮಾಡ್ತೀನಿ ಅನ್ನೋದು ಕೂಡ ಹೇಳಿದ್ದಾರೆ. ನಿಜಕ್ಕೂ ಯಾಕೆ ಇವರು ಈ ಸರ್ಕಾರಿ ಶಾಲೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ನಿಜಕ್ಕೂ ಅದು ಎಲ್ಲೋ ದೇವರು ಅವ್ರಿಗೆ ಕೊಟ್ಟಂಥ ಒಂದು ವರ ಅನ್ನೋದು ಕಾಣ್ತದೆ. ಅವರ ಕೆಲಸ ಕಾರ್ಯ ಹೀಗೆ ಮುಂದುವರಿಯಲಿ, ಅವರಿಗೆ ಆ ಭಗವಂತ ಆಯುಸ್ಸು, ಆರೋಗ್ಯ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುವ ಮೂಲಕ ಮತ್ತೊಮ್ಮೆ ಅವರಿಗೆ ನಾನು ಒಂದು ಶುಭ ನುಡಿಗಳನ್ನು ಹೇಳಕ್ಕೆ ಬಯಸ್ತೇನೆ. ಧನ್ಯವಾದ. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಕಾರ್ಯದರ್ಶಿ ಎಸ್ ಮುಬಾರಕ್ ನೆರವೇರಿಸಿದರು. ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಅಬ್ದುಲ್ ರಶೀದ್, ತಾಲೂಕು ಗೌರವಾಧ್ಯಕ್ಷರು ಆದ ರಾಮೇಗೌಡ, ಟೌನ್ ಉಪಾಧ್ಯಕ್ಷರು ಆದ ಸಾದಿಕ್ ಪಾಷಾ, ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು, ಮುಂಟಿಪುರ ಮಾದಯ್ಯ, ಬೆಂಡ್ರವಾಡಿ ಚಿನ್ನಸ್ವಾಮಿ, ವಕೀಲರು ಆದ ಕಾಳಸ್ವಾಮಿ ಸಿರಿ ಮತ್ತಿತರರು ಹಾಜರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.